ಒಂದು 5 ನಿಮಿಷ ಮಳೆ ಹೊಡೆದ್ರೆ ಆ ಬ್ರಿಡ್ಜ್ ಅಂಡರ್ ಬ್ರಿಡ್ಜಲ್ಲೆಲ್ಲ ನೀರು ನಿಂತೋಗ್ತವೆ. ನೀರು ಹೋಗೋಕ್ಕೆ ಜಾಗ ಇದೆಯಲ್ಲ ಅಲ್ಲೆಲ್ಲ ಏನು ಮಾಡಿದ್ದಾರೆ, ಬಿಲ್ಡಿಂಗ್ಗಳು ಬಂದ್ಬಿಟ್ಟಿದೆ. ಹೊರಗಡೆ ಹಾಕಿರ್ತಾರೆ, ಕಸ ಎಲ್ಲ ಬಿಸಾಕ್ತಾ ಇದ್ದಾರೆ, ಯಾರು ಎತ್ಕೊಂಡು ಹೋಗೋಕ್ಕೂ ಬರ್ತಾ ಇಲ್ಲ. ಈ ನಡುವೆ ಮೋದಿ ಪಾಪ್ಯುಲಾರಿಟಿ ಅವ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದು ಆ GST ಇಂದ ಏನು ಉಪಯೋಗ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಸೊ ಜನ ಸಂತೋಷ ಪಡೋ ಥರ ಮಾಡಿದ್ರೆ ಅದು ಸರ್ಕಾರ. ಸೊ ಆಪರೇಷನ್ ಸಿಂಧೂರ್, ಹ್ಯಾಟ್ಸ್ ಆಫ್ ಟು ಅವರ್ ಮಿಲಿಟರಿ ಸಿಸ್ಟಮ್. ಸರ್ ನಮಸ್ತೆ, ನಿಮ್ಮ ಹೆಸರು? ಉದಯ್ ಅಂತ. ಊರು ಸರ್? ನಾನು ಆ್ಯಕ್ಚುಲಿ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರು. ಓಕೆ. ಅಜ್ಜಿ ಊರು ಮೈಸೂರು. ಓಕೆ ಸರ್, ನೀವು ಬೆಂಗಳೂರವ್ರು ಅಂತ ಹೇಳ್ತಿದ್ದೀರಾ. ಬೆಂಗಳೂರಲ್ಲಿ ತುಂಬ ಸಮಸ್ಯೆಗಳು ಕೇಳಿಬರ್ತಿದೆ, ಆರೋಪಗಳು ಕೇಳಿಬರ್ತಿದೆ. ಗೌರ್ಮೆಂಟ್ ಬಗ್ಗೆ ಇರ್ಬೋದು, BBMP ಬಗ್ಗೆ ಇರ್ಬೋದು. ಮೊದಲನೇ ವಿಷಯಕ್ಕೆ ಅಂತ ಬಂದರೆ, ಮಳೆ ಬಂದರೆ ರೋಡ್ ಕೆರೆ ಆಗುತ್ತೆ ಅಂತ ಕಂಪ್ಲೇಂಟ್ ಇದೆ. ಅದು ನಿಜಾನ? 100ಕ್ಕೆ 100 ನಿಜ. ಓಕೆ. ಯಾಕೆಂದರೆ ಉದಾಹರಣೆಗೆ ನಮ್ಮ ಈ ಶ್ರೀಪುರ ಇದೆಯಲ್ಲ, ಶ್ರೀರಾಮ್ಪುರ ಶ್ರೀಪುರ ರೋಡು, ಆ ಬ್ರಿಡ್ಜ್ ಇದೆ ನೋಡಿ, ಅಲ್ಲಿ ಮಳೆ ಬಂದರೆ ಸಾಕು, ಒಂದು 5 ನಿಮಿಷ ಮಳೆ ಹೊಡೆದ್ರೆ ಆ ಬ್ರಿಡ್ಜ್ ಅಂಡರ್ ಬ್ರಿಡ್ಜಲ್ಲೆಲ್ಲ ನೀರು ನಿಂತೋಗುತ್ತೆ. ಆ ನೀರು ನಿಲ್ಲೋದ್ರಿಂದ ಏನಾಗುತ್ತೆ ಅಂದರೆ ಟ್ರಾಫಿಕ್ ಮೂವ್ ಆಗಲ್ಲ. ನಂಬರ್ 1. ಯಾವಾಗ ಅಲ್ಲಿ ಟ್ರಾಫಿಕ್ ಮೂವ್ ಆಗಲ್ವೋ, ಈ ನೆಹರು ಸರ್ಕಲ್ಲು ಮತ್ತು ಈ ಶಿವಾನಂದ ಸರ್ಕಲ್ ಎಲ್ಲನೂ ಬ್ಲಾಕ್ ಆಗಿಬಿಡುತ್ತೆ. ಸೊ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಒಂದು ಕಡೆ ಬ್ಲಾಕ್ ಆದರೆ ಎಲ್ಲ ಫುಲ್ಲು ನೀರು ಹೋಗೋದಕ್ಕೆ ಜಾಗ ಇಲ್ಲ. ಆಮೇಲೆ ಇನ್ನೂ ನೀವು ಪೀಣ್ಯ ಕಡೆ ಎಲ್ಲ, ನಾಗಸಾಂದ್ರ ಕಡೆ ಎಲ್ಲ ನೋಡಿಬಿಟ್ರೆ ಅಂತೂ ಆ ರೋಡ್ಗಳಲ್ಲಿ ನೀರೇ ಹೋಗಲ್ಲ. ಎಷ್ಟೋ ಸತಿ ರೋಡಲ್ಲಿ ನಾವು ಕೊಚ್ಚೆಲ್ಲೇ ನಡ್ಕೊಂಡು ಹೋಗ್ತಾ ಇರ್ತೀವಿ. ಎಷ್ಟೋ ಬೈಕ್ಗಳೆಲ್ಲ ನಿಂತೋಗಿದೆ. 9 ಬ್ಲಾಕಲ್ಲಿ ಮೊನ್ನೆ ನನಗೆ ಆಗಿದೆ, ಅಲ್ಲಿ ಗಾಡಿ ನಿಂತೋಯ್ತು. ಗಾಡಿ ನಿಂತೋದಾಗ ಸ್ಪಾಟ್ ಪ್ಲಗಲ್ಲಿ ನೀರು ಹೋಯ್ತು ಅಂದ್ಬಿಟ್ಟು ಭಾಳ ಒದ್ದಾಡಿದ್ವಿ. ಆ ಥರ ಸುಮಾರು ಕೇಸುಗಳಾಗಿದೆ. ಇಲ್ಲಿ ಏನಾಗಿದೆ ಅಂದರೆ ಮೇಯ್ನು ನೀರು ಹೋಗೋಕ್ಕೆ ಜಾಗ ಇಲ್ಲ. ಈ ನೀರು ಮಳೆ ಬರ್ತಾ ಇರೋದು ಇವತ್ತಲ್ಲ, ಅದು ಎಷ್ಟೋ ವರ್ಷಗಳಿಂದ ಯುಗಗಳಿಂದ ಬರ್ತಾ ಇದೆ. ಬಟ್ ಯಾವುದೋ ಒಂದು ವ್ಯವಸ್ಥೆ ಮಾಡಿಲ್ಲ, ಯಾರೂ ಮಾಡಿಲ್ಲ. ಏನೋ ನೀರು ಹೋಗೋದಕ್ಕೆ ಜಾಗ ಎಲ್ಲ ಮಾಡಿದ್ರೆ ಅಟ್ಲೀಸ್ಟ್ ನೀರು ಹೋದಾಗ ಎಷ್ಟೇ ಮಳೆ ಬರಲಿ ನಮ್ಗೆ ಅನುಕೂಲ ಆಗುತ್ತೆ. ಬಸ್ಸುಗಳು ನಿಂತೋಗುತ್ತೆ, ನಾವು ಓಡಾಡೋಕ್ಕೆ ಆಗಲ್ಲ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಂದರೆ ನೀವು ಹೇಳಿದ್ರಿ ಭಾಳ ವರ್ಷದಿಂದ ಈ ಸಮಸ್ಯೆ ಇದೆ. ಹೌದು ಹೌದು. ನಿಮ್ಮ ಪ್ರಕಾರ ಪರಿಹಾರ ಹೇಗಿರ್ಬೋದು? ಇದಕ್ಕೆ ಮೇಯ್ನ್ ಪರಿಹಾರ ಏನು ಅಂತಂದರೆ, ಎಲ್ಲೆಲ್ಲಿ ನಿಮಗೆ ಈ ಒಳಚರಂಡಿಗಳು, ಫಾರ್ ಎಕ್ಸಾಂಪಲ್ ಎಲ್ಲೆಲ್ಲಿ ಈ ಕಾಲುವೆ ಇದೆಯಲ್ಲ, ನೀರು ಹೋಗೋಕ್ಕೆ ಜಾಗ ಇದೆಯಲ್ಲ, ಅಲ್ಲೆಲ್ಲ ಏನು ಮಾಡಿದ್ದಾರೆ, ಬಿಲ್ಡಿಂಗ್ಗಳು ಬಂದ್ಬಿಟ್ಟಿದೆ. ಮೇಯ್ನ್ ರೀಸನ್ನು ಏನಾಗಿದೆ, ನಿಮಗೆ ಈ ತಗ್ಗು ಪ್ರದೇಶದಲ್ಲಿ ಏನಾಗಿದೆ ಅಂದರೆ ನೀರು ನಿಲ್ಲತ್ತೆ, ಅಲ್ಲಿ ಹೋಗೋದಕ್ಕೆ ಜಾಗ ಇಲ್ಲ. ಈ ಕಡೆನೂ ಬಿಲ್ಡಿಂಗು, ಈ ಕಡೆನೂ ಬಿಲ್ಡಿಂಗು. ಸೊ ಇದನ್ನು ಸ್ಯಾಂಕ್ಷನ್ ಮಾಡೋವಾಗ BD ಆಗಿರ್ಬೋದು, BBMP ಆಗಿರ್ಬೋದು, ನಮ್ಮ ಸರ್ಕಾರದವರಾಗಿರ್ಬೋದು, ದೇ ಶುಡ್ ಹ್ಯಾವ್ ಟೇಕನ್ ಲಿಟಲ್ ಕೇರ್ ಸ್ಯಾಂಕ್ಷನ್ ಮಾಡೋಕ್ಕೆ ಮೊದಲು. ಇವಾಗ ಏನಾಗಿದೆ, ಎಲ್ಲ ಬಿಲ್ಡಿಂಗ್ಗಳು ಬಂದುಬಿಟ್ಟಿದೆ. ಎಷ್ಟೋ ಹೊಡೆದಾಕಿದ್ರು ಬಿಲ್ಡಿಂಗ್ಗಳು, ಆದರೂ ಕೂಡ ನೀರು ಹೋಗೋದಕ್ಕೆ ಜಾಗ ಇಲ್ದಿರೋವಾಗ ಎಲ್ಲಿ ಹೋಗುತ್ತೆ ನೀರು? ಆಮೇಲೆ ನೀರು ಹೋಗೋದಕ್ಕೆ ಒಂದು ಪ್ಲೇಸ್ ಆದರೂ ಏನಾದರೂ ಮಾಡಬೇಕು. ದೇ ಹ್ಯಾವ್ ನಾಟ್ ಡನ್ ಇಟ್. ಹಾಗಾಗಿ ದಿಸ್ ಈಸ್ ಆನ್ ಗೋಯಿಂಗ್ ಪ್ರೋಸೆಸ್. ಇದು ಈ ಸಮಸ್ಯೆ ಅಂತ ಬಂದಾಗ ಇನ್ನೊಂದು ಸಮಸ್ಯೆ ಉದ್ಭವಿಸುತ್ತೆ, ಅದು ತ್ಯಾಜ್ಯ ವಿಲೇವಾರಿ. ಒಂದು ಡ್ರೈನೇಜ್ ಸಮಸ್ಯೆ ಇರ್ಬೋದು, ಇನ್ನೊಂದು ತ್ಯಾಜ್ಯ ಕಸ ಎತ್ತುವಂಥದ್ದು. ಅಲ್ಲಲ್ಲಿ ಬೀದಿಲೆಲ್ಲ ಕಸ ಬಿದ್ದಿರುತ್ತೆ ಅಂತ ಜನರ ಕಂಪ್ಲೇಂಟು. ಅಯ್ಯೋ, ಅದ್ರ ಬಗ್ಗೆ ಹೇಳಬೇಕು ಅಂದರೆ ವರ್ಸ್ಟ್ ಥಿಂಗ್ ಅಂದರೆ, ನೀವು ಇದು ಉದಾಹರಣೆ ನಾನು ಇದಕ್ಕೋಸ್ಕರ ಹೇಳ್ತಾ ಇಲ್ಲ. ಈ ಚಿಕ್ಕಬಿದ್ರೆಕಲ್ಲಲ್ಲಿ ಒಂದು ಸ್ಮಾಲ್ ಪ್ಲೇಸ್ ಇದೆ. ಈ ಚಿಕ್ಕಬಿದ್ರೆಕಲ್ಲಿಂದ ಮೆಟ್ರೋಗೆ ಹೋಗ್ಬೇಕಾದ್ರೆ ಒಂದು ಜಾಗ ಇದೆ. ಅದು ಬಂದು ಆ್ಯಕ್ಚುಲಿ ಅಲ್ಲಿ ಸುಮ್ಮನೆ ನಡೆಯೋಕ್ಕೆ ಜಾಗ ಇರೋದಲ್ಲಿ, ನಡ್ಕೊಂಡು ಹೋಗೋಕ್ಕೆ, ಜನ ನಡ್ಕೊಂಡು ಹೋಗೋಕ್ಕೆ, ಈ ಕಡೆಯಿಂದ ಆ ಕಡೆಗೆ ಹೋಗೋಕ್ಕೆ. ಅಲ್ಲೇನಾಗಿದೆ ಅಂದರೆ ಜನ ಈ ಕಸ ಎಲ್ಲ ತೆಗೆದು ಅಲ್ಲಿ ಹಾಕ್ತಾ ಇದ್ದಾರೆ. ಆಮೇಲೆ ಈ ನೀವು ಹೇಳಿದ್ರಲ್ಲ, ಮಳೆ ಬಂದು ಏನಾಗುತ್ತೆ ಅಂದರೆ ಹೊರಗಡೆ ಹಾಕಿರ್ತಾರೆ, ಕಸ ಎಲ್ಲ ಬಿಸಾಕ್ತಾ ಇದ್ದಾರೆ, ಯಾರು ಎತ್ಕೊಂಡು ಹೋಗೋಕ್ಕೂ ಬರ್ತಾ ಇಲ್ಲ. ಈ ನಡುವೆ ಯಾಕೋ ಏನೋ ಗೊತ್ತಿಲ್ಲ, ಯಾರು ಜನಗಳನ್ನ ಕೇಳಿದ್ರೆ ಇಲ್ಲ ಯಾರೂ ಬರ್ತಾ ಇಲ್ಲ ಅಂತ. ಆ ಕಸ ಎಲ್ಲ ಏನಾಗಿದೆ, ನೀರು ಹೊಡ್ಕೊಂಬಂದು ನಾವು ನಡೆಯೋ ಜಾಗದಲ್ಲೆಲ್ಲ ಬಿದ್ದಿರುತ್ತೆ. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಮೂಗು ಮುಚ್ಕೊಂಡು ಹೋಗ್ತಾ ಇರ್ತೀವಿ. ಆ ನಡೆಯೋ ಜಾಗದಲ್ಲೆಲ್ಲ ಬಿದ್ದಿರೋದ್ರಿಂದ ನಡೆಯೋಕ್ಕೂ ಆಗಲ್ಲ, ನಾವು ಹೋಗೋದಕ್ಕೂ ಆಗಲ್ಲ. ಆಮೇಲೆ ಅಲ್ಲೆಲ್ಲ ಮಳೆ ನಿಂತ್ಬಿಟ್ಟು ನಾವು ಎಷ್ಟೋ ಸತಿ ನಮ್ಮ ಇದೆಲ್ಲ ಒದ್ದೆ ಆಗಿರುತ್ತೆ, ನಮ್ಮ ಪ್ಯಾಂಟು ಚಪ್ಪಲಿ ಎಲ್ಲ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅದು ಸಮಸ್ಯೆ ತುಂಬ ಆಗ್ಬಿಟ್ಟಿದೆ ಈಗ.
ಸರ್, ಇನ್ನು ದೇಶದ ವಿಚಾರಕ್ಕೆ ಅಂತ ಬಂದರೆ ಎಲೆಕ್ಷನ್ ಕಮಿಷನ್ ವಿರುದ್ಧ ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಿದ್ದಾರೆ. ಎಲೆಕ್ಷನ್ ಕಮಿಷನ್ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಡಬಲ್ ವೋಟರ್ ಐಡಿನ ಫೇಕ್ ಮಾಡ್ತಾ ಇದೆ ಅಂತ. ನಿಮ್ಮ ಅಭಿಪ್ರಾಯ? ಅದು ರಾಹುಲ್ ಗಾಂಧಿ ದೊಡ್ಡ ಮಿಸ್ಟೇಕ್ ಏನಪ್ಪ ಅಂತಂದರೆ, ಇವಾಗ ಅವ್ನು ಸೋತೋಗಿದ್ರು ಅಂತ ಮೆಜಾರಿಟಿ ಬಿ ಜೆ ಪಿಗೆ ಮೋದಿಗೆ ಬಂದಿರೋದ್ರಿಂದ ಮೋದಿ ಪಾಪ್ಯುಲಾರಿಟಿ ಅವ್ನು ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಇದು ನನ್ನ ವೈಯಕ್ತಿಕ ಅಂದೆಲ್ಲ ಎಲ್ಲರೂ ಹೇಳೋದದೆ. ಅವನು ಈ ಥರ ಏನಾದರೂ ಇದ್ದಿದ್ದರೆ ಇವಾಗ ಯಾಕೆ ಬೇಕಾಗಿತ್ತು? ಎಷ್ಟೋ ಸತಿ ನಿಮಗೆ ಇನ್ನೂ ಎಲೆಕ್ಷನ್ಸ್ ಮೊದಲೇ ಎಲೆಕ್ಟ್ರಲ್ ಫಾರಮ್ ಎಲ್ಲ ಬಂದಾಗ ಆವಾಗಲೇ ರೆಡಿ ಮಾಡ್ಕೋಬೋದಾಯ್ತಲ್ಲ, ಆವಾಗಲೇ ತಿದ್ಕೋಬೋದಾಯಿತು, ಆವಾಗಲೇ ಫೈಟ್ ಮಾಡ್ಬೋದಾಗಿತ್ತು. ಅವಾಗ ನಾವು ಸೇರ್ತಾಯಿದ್ವಿ, ಹೌದೇನೋ ಹಿಂಗೆ ಇರ್ಬೋದು ಅಂತ. ಆವಾಗೆಲ್ಲ ಸುಮ್ಮನೆ ಇದ್ಬಿಟ್ಟು ಇವಾಗ ಜಸ್ಟ್ ಬಿಕಾಸ್ ಮೋದಿ ಈಸ್ ಬಿಕಮಿಂಗ್ ಪಾಪ್ಯುಲರ್, ಅವರೊಂದು ಪಾಪ್ಯುಲಾರಿಟಿಯಿಂದ ಗೆದ್ದಿರೋದ್ರಿಂದ ಇದು ಸುಮ್ಮನೆ ಜನಗಳನ್ನ ಒಂದು ಮೈಮರ್ಸೋಕ್ಕೆ, ಒಂದು ಅವ್ರ ಥಿಂಕಿಂಗ್ನ ಥಾಟ್ ಪ್ರೊಸೆಸ್ನ ಮರೆಸೋದಕ್ಕೆ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ನನ್ನ ಅನಿಸಿಕೆ. ಸರ್, ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಆರೋಪ ಅಂತ ಹೇಳಿದರೆ GST ಜಾಸ್ತಿ ಮಾಡಿದ್ದಾರೆ ಅಂತ. ಅದ್ರ ಬಗ್ಗೆ ಇಲ್ಲ, GST ಜಾಸ್ತಿ ಮಾಡಿದ್ದಾರೆ ಒಪ್ಕೊತೀನಿ, ಇಲ್ಲ ಅನ್ನಲ್ಲ. ಮೊದಲು ನೀವು VAT ಅಂತ ಮಾಡ್ತಾಯಿದ್ರಿ, VGST ಅಂತ ಮಾಡ್ತಾಯಿದ್ರಿ, VAT ವ್ಯಾಲ್ಯೂ ಆಡೆಡ್ ಟ್ಯಾಕ್ಸನ್ನು ನೀವು ಜಾಸ್ತಿ ಕಟ್ತಾಯಿದ್ರಿ. GST ಹೌದು ಜಾಸ್ತಿ ಆಗಿದೆ, ನಾವೇನೇ ಐಟಮ್ ತೊಗೊಂಡ್ರೂ GST ಬೀಳ್ತಾ ಇದೆ. ಅದು ಆ GSTಯಿಂದ ಏನು ಉಪಯೋಗ ಆಗ್ತಾಯಿದೆ ಅನ್ನೋದು ಇಂಪಾರ್ಟೆಂಟು. ವಾಟ್ ಈಸ್ ಹ್ಯಾಪನಿಂಗ್ ಅಂತ. ಈ GST ಎಲ್ಲ ಮೊದಲು ನೀವು VAT ಅಷ್ಟೆಲ್ಲ ಕಟ್ತಾಯಿದ್ವಿ, ಏನಾಗ್ತಾಯಿತ್ತೋ ಗೊತ್ತಿಲ್ಲ. ಇವಾಗ GSTಯಿಂದ ದೇ ಆರ್ ಯೂಸಿಂಗ್ ದಿ ಫಂಡ್ಸ್ ಫಾರ್ ಗೌರ್ಮೆಂಟ್ ಪರ್ಪಸಸ್, ಡೆವಲಪ್ಮೆಂಟ್ ಪರ್ಪಸಸ್ ಯೂಸ್ ಆಗ್ತಾಯಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಸರ್, ಇತ್ತೀಚೆಗೆ ಒಂದು ಆಪರೇಷನ್ ಸಿಂಧೂರ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಆ ಥರ ಯಾವ ಕಂಟ್ರಿಲೂ ಮಾಡೋಕ್ಕಾಗಲ್ಲ, ಯಾರೂ ಮಾಡೋಕ್ಕಾಗಲ್ಲ. ಸಿಂಧೂರ್ ಅಂತ ಹೆಸರೇ ಇಟ್ಟಿದ್ದಾರಲ್ಲ ಸರ್, ನಮ್ಮ ಹೆಣ್ಮಕ್ಳು ಸಿಂಧೂರನ್ನ ಅಳಿಸಿರೋರನ್ನ ಪಾಠ ಕಲಿಸೋದಕ್ಕೆ ಮಾಡಿರೋದು ಒಂದು ಎಕ್ಸಲೆಂಟ್ ಥಿಂಗು. ಆ್ಯಂಡ್ ವಿ ಶುಡ್ ಅಪ್ರಿಷಿಯೇಟ್ ದಿ ಮಿಲ್ಟ್ರಿ. ಇವತ್ತು ಏರ್ಫೋರ್ಸ್ ಆಗಿರ್ಬೋದು, ಮಿಲ್ಟ್ರಿ ಇರ್ಬೋದು, ಇವರೆಲ್ಲ ನಾವು ಅಲ್ಲಿ ನಿಂತ್ಕೊಂಡು ಅಲ್ಲಿ ಮಾಡಿದ್ದಕ್ಕೆ ತಾನೇ ಅಷ್ಟು ಜನ ನುಗ್ಗಿ ಅವರು ಇದನ್ನು ಏರ್ಕ್ರಾಫ್ಟ್ಸ್ನೆಲ್ಲ ಹೊಡೆದು, ಜೆಟ್ಸ್ ಏರ್ಪ್ಲೇನ್ಸ್ನೆಲ್ಲ ಹೊಡೆದಿದ್ದಕ್ಕೆ 93 ಕಂಟ್ರೀಸ್ ಸಪೋರ್ಟ್ ಮಾಡಿದ್ದಾರೆ ಇಂಡಿಯಾಗೆ. ಟರ್ಕಿ ಅವ್ರನ್ನೆಲ್ಲ ಬಿಟ್ಟರೆ ಎಲ್ಲ ಸಪೋರ್ಟ್ ಮಾಡಿರೋದು ಇಂಡಿಯಾಗೆ. ಅದಕ್ಕೆ ತಾನೇ ಇವತ್ತು ನೀವು ನೋಡಿ ಫಿಲಿಪೈನ್ಸ್ ಅನ್ನೋ ಸ್ಮಾಲ್ ಕಂಟ್ರಿ ಎಲ್ಲ ನಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಕೇಳಿ, ದೇ ಆರ್ ಆಲ್ ಲುಕಿಂಗ್ ಫಾರ್ವರ್ಡ್. ಸೊ ದಟ್ ಆಪರೇಷನ್ ಸಿಂಧೂರ್, ಹ್ಯಾಟ್ಸ್ ಆಫ್ ಟು ಅವರ್ ಮಿಲಿಟರಿ ಸಿಸ್ಟಮ್. ಸರ್, ವಾಪಸ್ ರಾಜ್ಯದ ವಿಷಯಕ್ಕೆ ಬರ್ತೀನಿ. ಬೆಲೆ ಏರಿಕೆ ಅನ್ನೋದು ಜನರ ತಲೆನೋವಾಗಿದೆ ಇತ್ತೀಚೆಗೆ. ಹೌದು, ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಸರ್. ಬೆಳಿಗ್ಗೆಯಿಂದ ಸ್ಟಾರ್ಟು, ಬೆಳಿಗ್ಗೆ ಗೇಟ್ ತಗೊಂಡು ಹೋದರೆ ಹಾಲು ತರೋಕ್ಕೆ 27-28 ರೂಪಾಯಿ ಬರೀ ಹಾಲು. ತರಕಾರಿಗಳೆಲ್ಲ ಏನು ಟೊಮೆಟೊ ಇವಾಗ 1 ಕೆಜಿಗೆ 100 ರೂಪಾಯಿ, ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿದೆ. ಇದಕ್ಕೆ ಪರಿಹಾರ ಏನು ಅಂತಂದರೆ ಪ್ರಾಬಬ್ಲಿ ಸ್ವಲ್ಪ ಸಬ್ಸಿಡಿ ಕೊಡಬೇಕಾಗತ್ತೆ ರೈತರಿಗೆ. ಆಮೇಲೆ ಮೆನ್ಯೂರ್ ಸಿಸ್ಟಮಲ್ಲಿ ಸ್ವಲ್ಪ ಚೇಂಜಸ್ ತರಬೇಕಾಗತ್ತೆ. ಆವಾಗ ಅವ್ರಿಗೂ ಅನುಕೂಲ ಆಗಿ ಬೆಲೆ ಕಮ್ಮಿ ಆಗ್ಬೋದು. ಇಲ್ದಿದ್ರೆ ಈ ಥರ ಆದರೆ ತರಕಾರಿ ತಿನ್ನೋರು ಎಲ್ಲರೂ ನಾನ್ ವೆಜಿಟೇರಿಯನ್ಸ್ ಆಗ್ತಾಯಿದ್ದಾರೆ. ನಾನ್ ವೆಜಿಟೇರಿಯನ್ಸ್ ಅವ್ರು ತರಕಾರಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ತರಕಾರಿ ಬೆಲೆ ಜಾಸ್ತಿ. ಓಕೆ ಸರ್, ಇತ್ತೀಚೆಗೆ ಇನ್ನು ಕೆಲವೇ ದಿನಗಳಲ್ಲಿ ಗಣೇಶ ಚತುರ್ಥಿ ಬರ್ತಾ ಇದೆ. ಮೊದಲು ಮಣ್ಣಿನ ಗಣಪತಿ ಆಗಿದ್ದವರು ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ಆಗಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಎಫೆಕ್ಟ್ ಹೇಗಿದೆ? ಇಲ್ಲ, ಇದು ಮಣ್ಣಿಂದ ಯೂಸ್ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಯಾಕೆಂದರೆ ಮಣ್ಣು ಕರಗಿಸ್ಬಿಡ್ಬೋದು, ಏನು ತೊಂದರೆ ಇಲ್ಲ. ಇವಾಗ ನಾವೇ ಮನೆಗಳಲ್ಲಿ ಬಕೆಟಲ್ಲೇ ಮುಳುಗಿಸ್ಬಿಡ್ತೀವಿ, ಅದು ಕರಗತ್ತೆ. ನನಗೆ ಪ್ರಕಾರ ಮಣ್ಣು ಈಸ್ ಬೆಟರ್ ದ್ಯಾನ್ ಕ್ಲೇ ಅಂತ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನಿಸ್ತಾ ಇದೆ. ಸರ್, ಈಗ ಇದು ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ, ಹೇಗಿದೆ ಸಡಗರ? ಸೂಪರ್ ಆಗಿದೆ ಸರ್. ಯಾಕೆಂದರೆ 58, 65, 75, 78 ಇಯರ್ಸ್ 100% ಎಲ್ಲರೂ ಎವ್ರಿಬಡಿ ಈಸ್ ಹ್ಯಾಪಿ. ಬಿಕಾಸ್ ಯಾಕೆ ಅಂತಂದರೆ ಇಂಡಿಪೆಂಡೆಂಟ್ ಸೆಲೆಬ್ರೇಟ್ ಮಾಡೋದು ಏನಕ್ಕೆ ಅಂತಂದರೆ, ದೇಶ ನಮ್ಮನ್ನು ಇದರಿಂದ ನಾವು ಬ್ರಿಟಿಷ್ ಆಡಳಿತದಿಂದ ಕಮ್ ಔಟ್ ಸಕ್ಸಸ್ಫುಲಿ. ಸೆಕೆಂಡ್ಲಿ, ಇಲ್ಲೊಂದು ಏನಾಗಿದೆ ಅಂದರೆ, ಇಲ್ಲಿ ನಮಗೆಲ್ಲ ಒಂದು ಉತ್ಸಾಹ ಹುಮ್ಮಸ್ಸು ತುಂಬಿಸಿದ್ದಾರೆ ಮೋದಿಯವರು. ನಾನೇನು ಯಾವ ನಾನ್ ಪೊಲಿಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಅವರಿಂದ ನಮಗೇನಾಗಿದೆ ಅಂದರೆ, ಇವತ್ತು ಒಂದು ಖುಷಿ ಇವಾಗ ನೋಡಿ, ಎಷ್ಟೋ ಜನ ಪಾಪ ಪಹಲ್ಗಾಮಲ್ಲಿ ಕಳ್ಕೊಂಡಿರೋರಲ್ಲ, ದೇ ಆರ್ ವೆರಿ ಅಟ್ಲೀಸ್ಟ್ ಅವ್ರಿಗೇನೋ ಪಾಠ ಕಲಿಸಿದ್ರಲ್ಲ ಅಂತ ಸಂತೋಷ ಆಗಿದೆ. ಹಾಗಾಗಿ ಇಂಡಿಪೆಂಡೆನ್ಸ್ ಡೇ ನಾವು ಎಲ್ಲರೂ ಆಚರಿಸ್ಬೇಕಾಗತ್ತೆ. ಯಾಕೆಂದರೆ ಇಟ್ಸ್ ಎ ನೇಷನ್ಸ್ ಪ್ರೈಡ್ ಅದು. ಸರ್, ಕೊನೆಯದಾಗಿ ನಿಮ್ಮ ಪ್ರಕಾರ ಸರ್ಕಾರ ಅಂದರೆ ಹೆಂಗಿರಬೇಕು? ಸರ್ಕಾರ ಅಂದರೆ 3. ಒಂದು, ಜನಗಳಿಗೋಸ್ಕರ ಇರಬೇಕು, ಜನಗಳಿಂದಾನೇ ಇರಬೇಕು, ಆಮೇಲೆ ಜನಗಳಿಗಾಗಿ ಮಾಡಬೇಕು.
ಸೊ ಜನ ಸಂತೋಷ ಪಡೋ ಥರ ಮಾಡಿದ್ರೆ ಅದು ಸರ್ಕಾರ. ಮೋದಿ ಅವ್ರನ್ನ ಹೊರತುಪಡಿಸಿ ನಿಮ್ಮ ಪ್ರಕಾರ ಒಬ್ಬ ಜನನಾಯಕ ಯಾರ ರೀತಿ ಇರಬೇಕು? ಯಾವ ನಾಯಕರನ್ನು ಉದಾಹರಣೆ ಕೊಡ್ತೀರಿ ನೀವು? ನನ್ನ ಪ್ರಕಾರ ನೆಕ್ಸ್ಟ್ ಯೋಗಿನೇ ಬೆಸ್ಟ್ ಅನಿಸುತ್ತೆ. ಓಕೆ. ಯಾಕೆಂದರೆ ಅವ್ರು ಅದೇ ಥರ ಇದ್ದಾರೆ. ಅವ್ರಿಗಿಂತ ಒಂದು ಪಾಲ್ ಜೋರಾಗಿದ್ದಾರೆ ಇವರು. ಮೊನ್ನೆ ಯಾವುದೋ ಒಂದು ಇನ್ಸಿಡೆಂಟ್ ನೋಡಿದ್ನಲ್ಲ, ಯಾರೋ ಏನೋ ಜಾಸ್ತಿ ಮಾತಾಡಿದ್ರು ಅಂತ ಅವ್ರನ್ನ ಎತ್ತೇಬಿಟ್ರು ಅಂದರೆ ಆ ಪೋಸ್ಟಿಂದ ಎತ್ತಾಕ್ಬಿಟ್ರು. ಸೊ ಈಸ್ ಎ ವೆರಿ ಸ್ಟ್ರಿಕ್ಟ್ ರೂಲರ್. ಆಮೇಲೆ ಇನ್ನೊಂದು ಯೋಗಿ, ಯಾಕೆ ಯೋಗಿ ಅಂತಾರೆ ಎಲ್ಲರೂ ಅಂದರೆ, ಇವಾಗ ಯೋಗಿ ಥರನೇ ಬದುಕ್ತಾ ಇದ್ದಾರೆ ನಮ್ಮ ಮೋದಿ ಅವರು ಕೂಡ. ಅವ್ರಿಗೆ ಯಾರು ಮಕ್ಕಳಿಲ್ಲ ಮರಿಗಳಿಲ್ಲ, ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. 23 hours ದುಡಿತಾರೆ ಅವರು. ಇವರು ಹಂಗೇನೆ, ಯೋಗಿನೂ ಹಂಗೇನೆ. ನೆಕ್ಸ್ಟ್ ಯೋಗಿನೇ ಆದರೆ ಒಳ್ಳೆಯದು ಅಂತ ನಾವು ಅಂದ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.